ಅಮ್ಮ ಇಲ್ಲಿದ್ಯಾ? ಯಾಕೆ ಆವೇಶ? ಇವತ್ ನನ್ಗೆ ಸತ್ಯ ಗೊತ್ತಾಗ್ಬೇಕು. ಯಾವ ಸತ್ಯ? ಈ ಪ್ರಪಂಚದಲ್ಲಿರೋ ಎಲ್ಲಾರು ಚೆನ್ನಾಗಿಟ್ಟಿದ್ಯಾ, ಆದ್ರೆ ನನಗ್ ಮಾತ್ರ ಯಾಕೆ ಕಿವಿ ಕೇಳ್ದೆ ಇರೋ ಹಾಗೆ ಮಾಡ್ದೆ? ಎಲ್ರು ನನ್ನ ನೋಡ್ಕೊಂಡು ಆಡ್ಕೊಂಡು ನಗ್ತಾ ಇದ್ರೆ ನಿನಗ್ ಸಂತೋಷ ಅಲ್ವಾ? ಕಿವಿ ಕೇಳೋರೆಲ್ಲ ನೆಮ್ಮದಿಯಾಗಿದ್ದಾರೆ ಅನ್ಕೊಂಡ್ಯಾ? ಬುದ್ಧಿ ಇಲ್ದಿರೋ ಜನಗಳಾಡೋ ಟೀಕೆ ಮಾತುಗಳನ್ನ ಕೇಳಿ ದಿನ ಹೋಗ್ತಾ ಇದ್ದಾರೆ. ದಿನ ನನ್ಗೆ ಆಗ್ತಿರೋ ಅವಮಾನಗಳನ್ನ ತಡ್ಕೊಂಡು ನಂಗೆ ಸಾಕಾಗಿದೆ. ನನ್ಗೆ ಯಾಕೋ ನೀನಿದ್ಯಾ ಅನ್ನೋದೇ ಅನುಮಾನ. ನಾನಿರೋದಕ್ಕೆ ಅಲ್ವಾ ಯಾರ ಮಾತನ್ನು ಕೇಳಿಸ್ಕೊಳ್ದೇ ಇರೋ ನಿನ್ನ ಕಿವಿಗಳಿಗೆ ನನ್ನ ಮಾತುಗಳು ಕೇಳ್ತಾ ಇರೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಯಾವತ್ತೂ ನಾನು ನಿನ್ನ ಹತ್ರ ಬರಲ್ಲ. ಬರಲ್ಲ ಅಂದ್ರೆ ಎಲ್ಲೋಗ್ತೀಯ? ನನಗೂ ಗೊತ್ತಿಲ್ಲ, ಆದ್ರೆ ನಿನ್ನಿಂದ ದೂರ. ಹೋಗು, ನಿನ್ನ ಪಂದ್ಯದಲ್ಲಿ ಸೋತು ಮತ್ತೆ ನನ್ನ ಹತ್ತಿರ ಬರ್ತೀಯ. ನೀನೇ ಅನ್ನಪೂರ್ಣೇಶ್ವರಿ ಅಂದ್ಮೇಲೆ ಈ ಊಟನೂ ನಿಂದೆ ಅಲ್ವಾ? ನನಗ್ ಬೇಡ. ಓ, ಈ ನೀರು ನಿಂದೆ ಅಲ್ವಾ? ನನಗ್ ಬೇಡ. ಈ ಪ್ರಕೃತಿಲೂ ನೀನೇ ಇದೆಯಾ ಅಮ್ಮ? ಮುಖದಲ್ಲಿ ಸೋಲಿನ ಕಳೆ ಎದ್ದು ಕಾಣ್ತಾ ಇದೆಯಲ್ಲ. ಈ ಪ್ರಪಂಚದ ಕಣ ಕಣದಲ್ಲೂ ನೀನೇ ಇರುವಾಗ ನೀನಿಲ್ದೇ ಇರೋ ಜಾಗಕ್ಕೆ ಹೇಗೆ ಹೋಗ್ಲಿ? ಮೊದಲು ಈ ಹಣ್ಣು ತಿನ್ನು, ಆಮೇಲೆ ಮಾತಾಡು. ಸೂರ್ಯನನ್ನೇ ಸಿಂಹಾಸನ ಮಾಡಿಕೊಂಡು ತ್ರಿಮೂರ್ತಿಗಳೇ ನಿನ್ನ ಮುಂದೆ ತಲೆಬಾಗೋ ಹಾಗೆ ಮಾಡ್ಕೊಂಡಿರೋ ಮಹಾದೇವಿನಿ ಇನ್ನು ನಾನು ಸೋಲೋದು ಯಾವ ಲೆಕ್ಕ? ನನ್ನ ಭಕ್ತರು ಯಾರೋ ನನ್ನನ್ನ ಮನಸ್ಸಲ್ಲೇ ಹೊಗಳ್ತಾ ಇರೋ ಆಗಿದೆಯಲ್ಲ. ನಾನಂತೂ ಅಲ್ಲಪ್ಪ. ಏಕೆ ಎಂದು ತಿರುಗಿ ನೋಡೆ ಶಿಲೆಯಾದಳು ಕ್ಷಣದಲ್ಲಿ.